ಈಗಿನ ಕಾಲದಾಗ ಸ್ವಲ್ಪ ತಾದ್ರೆ ಸಾಕು, ನಿದ್ದೆ ಮಾಡಿ ಬಂದಿರ್ತೀವಿ ಹಾಗೆ ಮತ್ತೆ ನಿದ್ದೆ ಬರುತ್ತೆ. ಯಾಕೆ ಹಂಗಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ದು. ಅದರಲ್ಲಿದ್ದ ಎಷ್ಟೋ ಜನರು ತೊಂದರೆ ಅನುಭವಿಸ್ತಾರೆ. ಇದಕ್ಕೆ ಒಂದು ಮಾರ್ಗ ಕೂಡ ಇದೆ, ಮತ್ತೆ ಯಾಕೆ ಬರುತ್ತೆ ಅಂತ ರೀಸನ್ ಕೂಡ ಇದೆ. ಫಸ್ಟ್ ರೀಸನ್ ನೋಡಿದ್ರೆ, ನಮ್ಮ ಸಾಮಾನ್ಯ ಸರ್ಕೇಡಿಯನ್ ಚಕ್ರವು ನಿದ್ರೆಯ ಅವಧಿಯನ್ನು ನಿರ್ಧರಿಸುತ್ತದೆ ಅಥವಾ ಮಧ್ಯಾಹ್ನದ ಜಾಗರೂಕತೆಯನ್ನು ಕಡಿಮೆ ಮಾಡುತ್ತದೆ. ಅದ್ಯಾಗೂ ನಿದ್ರೆಹೀನತೆ, ವೈದ್ಯಕೀಯ ಅಸ್ವಸ್ಥತೆಗಳು, ಒತ್ತಡ, ಸಾಕಷ್ಟು ನಿದ್ರೆ ಅಥವಾ ಕೆಟ್ಟ ಆಹಾರ ಪದ್ಧತಿಗಳು ಇದರ ಮೇಲೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾದ್ರೆ ಇದರಲ್ಲಿದ್ದ ಯಾವ ತರ ಹೊರಗ್ ಬರ್ಬೋದು, ಅಂದ್ರೆ ಓವರ್ಕಮ್ ಮಾಡ್ಬೋದು ಅಂದ್ರೆ, ನಿದ್ದೆ ಅಥವಾ ಇನ್ಆಕ್ಟಿವ್ ಫೀಲ್ ಆದಾಗ ಸ್ಟ್ರೆಚ್ ಮಾಡ್ಬೇಕು. ಅಂದ್ರೆ ನಮ್ಮ ಬಾಡಿ ಸ್ಟ್ರೆಚ್ ಮಾಡ್ದಂಗೆಲ್ಲ ಇನ್ನ ಸ್ವಲ್ಪ ಆಕ್ಟಿವ್ ಆಗುತ್ತಾ. ಇಲ್ಲ ಯಾವ್ದೋ ಕೆಲ್ಸಾಗ ಬ್ಯುಸಿ ಆಗಬೇಕು. ಒಂದು ಎಕ್ಸೆಪ್ಟ್ ನಿದ್ದೆ ಮಾಡೋದ್ರಲ್ಲಿದ್ದ ಮಾಡಬಾರ್ದು. ಇದರಿಂದ ಸೋಮಾರಿತನ ಮತ್ತು